ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ರಾಜ್ಯಕಾಂಡದ ಪೂರ್ವಾರ್ಧ ಈಗ ನಡೆದಿದೆ. ಅದರ ಕಥೆಯಲ್ಲಿ ಸೀತೆ ಮೂಲಕಾಸುರ ಅನ್ನುವ ಒಬ್ಬ ರಾಕ್ಷಸನನ್ನ ಕೊಂದದ್ದನ್ನು ನಾವು ನಿನ್ನೆ ಶ್ರವಣ ಮಾಡಿದ್ವಿ. ಕುಂಭಕರ್ಣನಿಗೆ ಮೂಲಾ ನಕ್ಷತ್ರದಲ್ಲಿ ಒಬ್ಬ ಮಗ ಜನಿಸಿದ್ದ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ ಅನಿಷ್ಟ ಅನ್ನೋ ಕಾರಣಕ್ಕಾಗಿ ಅವನನ್ನ ತ್ಯಾಗ ಮಾಡಿದ್ದ. ಆ ತ್ಯಾಗ ಮಾಡಲ್ಪಟ್ಟ ಮಗು ಜೇನು ನೊಣಗಳ ಮೂಲಕ ಜೇನು ತುಪ್ಪವನ್ನು ಸ್ವೀಕಾರ ಮಾಡಿಕೊಂಡು ಬೆಳೆದಿತ್ತು. ಮುಂದೆ ದೊಡ್ಡವನಾದ ಮೇಲೆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಶಕ್ತಿಯನ್ನು ಗಳಿಸಿಕೊಂಡು ಈ ವಿಭೀಷಣನನ್ನ ಆ ಮೂಲಕಾಸುರ ಸೋಲಿಸಿದ್ದ. ಆ ಮೂಲಕಾಸುರನಿಗೆ ಸೀತೆಯ ಮೂಲಕವೇ ವಧೆ ಆಗಬೇಕು ಅಂತ ಒಬ್ಬ ಬ್ರಾಹ್ಮಣನ ಶಾಪ ಇತ್ತು. ಸ್ತ್ರೀ ಮೂಲಕವೇ ವಧೆ ಆಗಬೇಕು ಅಂತ ಆತನು ವರ ಕೇಳ್ಕೊಂಡಿದ್ದ. ಹಾಗಾಗಿ ರಾಮ ಲಕ್ಷ್ಮಣಾದಿಗಳ ಸಮೇತನಾಗಿ ಆ ಮೂಲಕಾಸುರನನ್ನು ಕೊಲ್ಲಬೇಕು ಅಂತ ವಿಭೀಷಣನ ಪ್ರಾರ್ಥನೆಯಂತೆ ಲಂಕಾನಗರಕ್ಕೆ ಹೋಗಿದ್ದ ಮೊದಲೇ ಸೀತೆಯನ್ನು ಬಿಟ್ಟು. ಆದರೆ ಹಾಗೆ ವರ ಇದೆ ಅಂತ ಚಿತ್ರಮುಖ ಬ್ರಹ್ಮನಿಂದ ಗೊತ್ತಾದಾಗ ಸೀತೆಯನ್ನು ಮತ್ತೆ ಕರೆಸಿದ. ಸೀತೆ ತನ್ನೊಳಗಿನ ತಾಮಸಿ ಸೀತೆಯನ್ನ ಹೊರಗೆ ತರಿಸಿ ಆ ಮೂಲಕಾಸುರನನ್ನ ಸಂಹಾರ ಮಾಡ್ತಿದ್ಲು. ಚಂಡಿಕಾ ಅಸ್ತ್ರದಿಂದ ಆ ಮೂಲಕಾಸುರನ ಸಂಹಾರ ಆಯಿತು. ಸಂಹಾರ ಆದ್ಮೇಲೆ ಚತುರ್ಮುಖ ಬ್ರಹ್ಮ ದೇವತೆಗಳ ಸಮೇತನಾಗಿ ಅಲ್ಲಿಗೆ ಬಂದ. ಸೀತೆಯನ್ನು ಮತ್ತು ರಾಮನನ್ನ ಆತ ಸ್ತೋತ್ರ ಮಾಡಿದ. ಹೀಗೆ ಮುಂದಿನಂತೆ: ಬ್ರಹ್ಮೋವಾಚ ಜನಕಜಾತ್ಮಜೇ ರಾಘವಪ್ರಿಯೇ ಕನಕಭಾಸುರೇ ಭಕ್ತಪಾಲಿಕೆ ದಶರಥಾತ್ಮಜ ಪ್ರಾಣವಲ್ಲಭೆ ತವ ಪದಾಂಬುಜ ಲಿಶ್ಚಿರೋಸ್ತುಮೆ. ಈ ಜಯತಿ ತೇಜಿಕಂ ಅಂತ ಸ್ತೋತ್ರ ಇದೆಯಲ್ಲ ಭಾಗವತದ್ದು, ಅದರದೇ ಧಾಟಿಯಲ್ಲಿರುವಂಥ ಸ್ತೋತ್ರ. ಮೂಲಕಾಸುರ ಪ್ರಾಣಘಾತಕೆ ರಾಮರಕ್ಷಿತೆ ರಾಮಸೇವಿತೆ ರಾಮಮೋಹಿನಿ ಸ್ಯಂದನಸ್ಥಿತೆ ತ್ವತ್ಪದಾಂಬುಜ ಲಿಶ್ಚಿರೋಸ್ತುಮೆ. ರಾಮಮಂಚಕಾಧಿಷ್ಠಿತೆ ರಮೆ ರಾಮವೀಜಿತೆ ರಾಮಲಾಲಿತೆ ರಾಮಸಂಸ್ತುತೆ ರಾಮರಂಜಿತೆ ತ್ವತ್ಪದಾಂಬುಜಾದಿಶ್ಯುರೋಸ್ತುಮೆ. ಲೋಕಪಾವನಿ ಶ್ರೀರದೇವರೇ ಭೂಮಿಕನ್ಯಕೆ ಲೋಕಪಾಲಿಕೆ ಪದ್ಮಲೋಚನೆ ಧರಾತ್ಮಜೆ ಪರೆ ತ್ವತ್ಪದಾಂಬುಜಾದಿಶ್ಯುರೋಸ್ತುಮೆ. ಕಂಜಲೋಚನೆ ನಾಗಗಾಮಿ ಸ್ವೀಯ ಸತ್ಸುಖೆ ರಮ್ಯರೂಪಿಣಿ ರುಕ್ಮಭೂಷಿತೆ ಮೌಕ್ತಿಕಾಂಕಿತೆ ತ್ವತ್ಪದಾಂಬುಜಾದಿಶ್ಚಿರೋಸ್ತುಮೆ. ಜಲರುಹಾನನೆ ಚಿತ್ರವಾಸಿನಿ ತ್ವಮವಧಿ ಸರ್ವದಾ ಸ್ವೀಯ ಸೇವಕಾನ್ ಮುನಿರಿಪೂನ್ ಸದಾ ದುಃಖದಾಯಿಕೆ ತ್ವತ್ಪದಾಂಬುಜಾದಿಶ್ಚಿರೋಸ್ತುಮೆ. ತನ್ಮುಖೇ ಕ್ಷಣಾದ್ ದಕ್ಷತಾಂಪತಿ ಪ್ರಾಪ ಸಂಶಯಂ ರಾಮಸತ್ಪ್ರಿಯೇ ತ್ವದೃಗೀಕ್ಷಣ ಲಜ್ಜಿತಾ ಮೃಗಿ ತ್ವತ್ಪದಾಂಬುಜಾದಿಶ್ಯುರೋಸ್ತುಮೆ. ಕುಶಲವಾಂಬಿಕೆ ಜಲರುಹಾನನೆ ಜಲರುಹೇಕ್ಷಣೆ ಪಾಪದಾಹಿಕೆ ಮಧುರಸುಸ್ವನೆ ನೂಪುರಸ್ವನೆ ತ್ವತ್ಪದಾಂಬುಜಾದಿಶ್ಯುರೋಸ್ತುಮೆ. ಘ್ರಾಣಮುತ್ತಮಂ ತೇ ಸ್ಮಿತಾನನೆ ತೇಜರಶುಭೋ ಬಿಂಬಸನ್ನಿಭಃ ಅದ್ಯ ವೈ ತ್ವಯಾ ಮೂಲಕಾಸುರೋ ಮಾರಿತೋರಣೆ ತಾರಿತಾವಯಂ ಬ್ರಹ್ಮಣೇರಿತಂ ನವಕಮುತ್ತಮಂ. 9 ಶ್ಲೋಕಗಳಿದರಲ್ಲಿ. ಭಾಸ್ಕರೋದಯೇ ಪಠತಿ ಯಃ ಪುಮಾನ್. ಸೂರ್ಯನ ಉದಯ ಆದಾಗ ಇದನ್ನ ಪಠನ ಮಾಡಬೇಕಂತ. ಸರ್ವವಾಂಛಿತಂ ಲಭತಿ ಸೋತ್ರನಾ ಪ್ರಾಪ್ನುಯಾತ್ ಸುಖಂ ರಾಮಸನ್ನಿಧಿಂ. ಹೀಗೆ ಚತುರ್ಮುಖ ಬ್ರಹ್ಮ ಸೀತೆಯನ್ನು ಸ್ತೋತ್ರ ಮಾಡಿದ. ರಾಮ ಲಕ್ಷ್ಮಣರಿಬ್ಬರಿಗೂ ರಾಮ ಸೀತೆಯರಿಬ್ಬರಿಗೂ ನಮಸ್ಕಾರ ಮಾಡಿ ಅಲ್ಲಿಂದ ಆತ ಸಪ್ತಲೋಕಕ್ಕೆ ಹೊರಟು ಹೋದ. ಮುಂದೆ ವಿಭೀಷಣ ರಾಮನನ್ನ ಲಂಕಾನಗರವನ್ನು ನೋಡು ಬಾ ಅಂತ ಕರೆದ. ಯಾಕೆಂದ್ರೆ ಹಿಂದೆ ಲಂಕಾನಗರಕ್ಕೆ ರಾಮ ಬಂದಾಗ ಲಂಕಾನಗರದ ಒಳಗೆ ಪ್ರವೇಶ ಮಾಡಿರಲಿಲ್ಲ. 14 ವರ್ಷ ವನವಾಸ ಕಾಲದಲ್ಲಿ ಯಾವುದೇ ನಗರದ ಒಳಗೆ ಪ್ರವೇಶ ಮಾಡೋದಿಲ್ಲ ಅಂತ ಆತನ ಪ್ರತಿಜ್ಞೆ ಇತ್ತು. ಹಾಗಾಗಿ ಲಂಕಾನಗರದ ಒಳಗೆ ಪ್ರವೇಶ ಮಾಡಿರಲಿಲ್ಲ. ಈಗ ಲಂಕಾನಗರವನ್ನು ನೋಡು ಬಾ ಅಂತ ಕರೆದ.
ಹಾಗೆ ಆಗಲಿ ಅಂತ ಹೇಳಿ ಈ ರಘುನಾಯಕ ವಿಮಾನದಲ್ಲೇ ಕುಳಿತುಕೊಂಡು ಆ ಲಂಕಾನಗರದ ಒಳಗೆ ಪ್ರವೇಶ ಮಾಡಿದ. ಲಂಕಾನಗರದಲ್ಲಿ ಮತ್ತೆ ಆ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದ ರಾಮ. ವಿಭೀಷಣ ರಾಮನಿಗೆ, ಸೀತೆಗೆ, ಲಕ್ಷ್ಮಣಾದಿಗಳಿಗೆ ಸತ್ಕಾರ ಮಾಡಿದ. ತನ್ನ ಸರ್ವಸ್ವವನ್ನು ರಾಮನಿಗೆ ಅರ್ಪಣೆ ಮಾಡಿದ. ಅಲ್ಲಿ ಕಪಿಲವರಾಹ ಅನ್ನುವ ಮೂರ್ತಿ ಒಂದಿತ್ತು. ಅದು ರಾವಣ ಪೂಜೆ ಮಾಡಿದಂಥ ಮೂರ್ತಿ. ಅದನ್ನು ರಾಮ ಕೇಳಿ ತೆಗೆದುಕೊಂಡ ಈ ವಿಭೀಷಣನ ಮೂಲಕ. ಹಿಂದೆ ಆ ಕಥೆಯಲ್ಲಿ ಇಲ್ಲಿ ಬಂದಿರಲಿಲ್ಲ. ಕಪಿಲವರಾಹ ಅಂತಕ್ಕೆ ಮೂರ್ತಿ ಹೆಸರು. ಹಿಂದೆ ಕಪಿಲ ಋಷಿಯೇ ತನ್ನ ಮನಸ್ಸಿನ ಮೂಲಕ ಆ ಮೂರ್ತಿಯನ್ನು ನಿರ್ಮಾಣ ಮಾಡಿದಂತೆ. ಚಿರಕಾಲಂ ತಮಾರಾಧ್ಯ ಲಬ್ಧ ಮಘವತಾತು ಯಾ. ಕಪಿಲ ಸಾಕಷ್ಟು ವರ್ಷ ಕಾಲ ಅದನ್ನು ಪೂಜೆ ಮಾಡಿದ್ರು. ಮುಂದೆ ಇಂದ್ರನಿಗೆ ಅದು ಹೋಗಿ ಸೇರ್ಕೊಂಡಿತ್ತು. ಈ ರಾವಣ ಸ್ವರ್ಗಲೋಕವನ್ನೆಲ್ಲ ಗೆದ್ದಾಗ ಆ ಇಂದ್ರನನ್ನು ಕೂಡ ಸೋಲಿಸಿ ಆ ಕಪಿಲವರಾಹ ಮೂರ್ತಿಯನ್ನೇ ತಾನು ತೆಗೆದುಕೊಂಡು ಬಂದಿದ್ದ. ಸಾಕಷ್ಟು ಕಾಲ ಲಂಕೆಯಲ್ಲಿ ಇಟ್ಕೊಂಡು ಅದನ್ನ ಪೂಜೆ ಮಾಡಿದ್ದ. ಅದು ಲೋಹದ ಮೂರ್ತಿ ಅಲ್ಲ, ಕಲ್ಲಿನ ಮೂರ್ತಿ, ದೃಷನ್ಮಯಿ. ಸರ್ವಸ್ವವನ್ನು ವಿಭೀಷಣ ಅರ್ಪಣೆ ಮಾಡಿದಾಗ ಆ ಲಂಕಾನಗರದ ಸಂಪತ್ತನ್ನ, ಸಾಮ್ರಾಜ್ಯವನ್ನೇನು ರಾಮ ಸ್ವೀಕಾರ ಮಾಡಲಿಲ್ಲ. ಆ ಮೂರ್ತಿಯೊಂದನ್ನು ಸ್ವೀಕಾರ ಮಾಡಿ ಅದನ್ನ ವಿಮಾನದಲ್ಲಿ ಇಡಿಸಿದ. ಮುಂದೆ ಸೀತೆ ರಾಮನನ್ನ ಮತ್ತು ತನ್ನ ಮಕ್ಕಳನ್ನ, ಮೈದುನರನ್ನು, ಇವರೆಲ್ಲರನ್ನೂ ಕರೆದುಕೊಂಡು ಅಶೋಕವನಕ್ಕೆ ಕರ್ಕೊಂಡು ಹೋದ್ಲು. ಅಶೋಕವನ್ನು ಅವ್ರು ಯಾರೂ ನೋಡಿರಲಿಲ್ಲ ಈ ಹಿಂದೆ. ಅದಕ್ಕಾಗಿ ಅಶೋಕವನದಲ್ಲಿದ್ದಂಥ ಶಿಂಶುಪ ಅನ್ನುವಂಥ ವೃಕ್ಷವನ್ನು ತೋರಿಸಿದ್ಲು. ಯಾವ ವೃಕ್ಷದ ಕೆಳಗೆ ತಾನು ಒಂದು ವರ್ಷ ರಾವಣನಿಂದ ಅಪಹೃತವಾಗಿದ್ದಳೋ ಅದನ್ನು ತೋರಿಸಿದ್ಲು. ಮುಂದೆ ರಾಮನ ಜೊತೆಗೂಡಿ ಆ ಅಶೋಕವನದಲ್ಲೆಲ್ಲ ಸಂಚಾರ ಮಾಡಿದ್ಲು. ಅದು ಹೇಗಂತಂದ್ರೆ, ತಥೋ ರಾಮಕರೇಣೈವ ರಾಮಸ್ಯ ಹಿ ಕನಿಷ್ಠಿಕಾಂ ಧೃತ್ವ ದಕ್ಷಿಣಹಸ್ತಸ್ಯ ಸೀತಾ ಬಭ್ರಾಮ ತದ್ವನಂ. ಈ ಚಿತ್ರ ನಿಮ್ಮ ಕಣ್ಣೆದುರಿಗೆ ತಂದ್ಕೊಳ್ಳಿ. ತನ್ನ ಎಡಗೈಯಿಂದ ರಾಮನ ಬಲಗೈಯ ಹೆಬ್ಬೆರಳನ್ನು ಹಿಡ್ಕೊಂಡ ಸಂಚಾರ ಮಾಡಿದ್ಲು. ಇಷ್ಟು ವಿಸ್ತಾರವಾಗಿ ವರ್ಣನೆ ಮಾಡಲಿಕ್ಕೆ ವಾಲ್ಮೀಕಿ ರಾಮಾಯಣದ ಕರ್ತೃವಿಗೆ ಪುರುಸೊತ್ತಿರಲಿಲ್ಲ. ಆದರೆ ಆನಂದ ರಾಮಾಯಣದಲ್ಲಿ ಅವ್ರು ಹೇಗೆ ಸಂಚಾರ ಮಾಡಿದ್ರು ಅಂತ ಅನ್ನೋದನ್ನೆಲ್ಲ, ಸೀತೆ ಬಲಭಾಗದಲ್ಲಿ ಹೋಗಿ ಸಂಚಾರ ಮಾಡ್ತಿದ್ದು, ರಾಮ ಎಡಭಾಗದಲ್ಲಿದ್ದ. ರಾಮನ ಬಲಗೈಯ ಕಿರುಬೆರಳನ್ನ, ಈ ಕಿರುಬೆರಳನ್ನ ಸೀತೆ ತನ್ನ ಎಡಗೈಯಿಂದ ಹೀಗೆ ಹಿಡ್ಕೊಂಡು ಅವ್ರು ಸಂಚಾರ ಮಾಡಿದ್ರು. ಸ್ನಾನ ಆಸನಾದಿಕಂ ಪೂರ್ವಂ ಯತ್ರ ಯತ್ರ ಕೃತಂ ವನೆ. ಹೀಗೆ ಸಂಚಾರ ಮಾಡಿ ತಾನು ಎಲ್ಲಿ ಆ ಅಶೋಕವನದಲ್ಲಿ ಸ್ನಾನ ಮಾಡಿದ್ಲು, ಎಲ್ಲಿ ಕೂತ್ಕೊಳ್ತಾ ಇದ್ಲು ಅಂತನ್ನೋದನ್ನೆಲ್ಲ ಆ ರಾಮನಿಗೆ ಅವಳು ತೋರಿಸಿದ್ಲು. ತ್ರಿಜಟ ಅಂತ ಒಬ್ಬಳು ರಾಕ್ಷಸಿ ಇದ್ಲು. ಅವಳು ಸೀತೆಗೆ ಸಂಕಷ್ಟ ಬಂದಾಗ ಅವಳಿಗೆ ಆಸರೆಯಾಗಿ ನಿಂತಿದ್ಲು. ಅವಳು ಭಯವನ್ನೆಲ್ಲ ಪರಿಹಾರ ಮಾಡಿದ್ಲು. ಸೀತೆಗೆ ತೊಂದರೆ ಕೊಡ್ತಿದ್ದಂಥ ರಾಕ್ಷಸಿಯರನ್ನ ಆಕೆ ಗದರಿಸ್ತಿದ್ಲು. ಅವಳನ್ನ ಆ ತ್ರಿಜಟೆಗೆ ಈಗ ಈಕೆ ಸೀತೆ ಸತ್ಕಾರ ಮಾಡಿದ್ಲು. ಮತ್ತು ರಾಮನ ಎದುರಿಗೆ ಈ ಮುಂದಿನಂತೆ ಮಾತು ಹೇಳಿದ್ಲು. ಮತ್ತೊಬ್ಬಳು ಸರಮ ಅಂತ ಅಲ್ಲಿದ್ಲು. ಸರಮ ಅನ್ನೋಳಿಗೆ ಮಾತು ಹೇಳಿದ್ಲು. ಆ ಸರಮ ಅಂದ್ರೆ ವಿಭೀಷಣನ ಮಗಳಿರ್ಬೇಕು. ಹಿಂದೊಂದು ಬಾರಿ ಬಂದಿತ್ತು, ಮಗಳು ಅಥವಾ ಹೆಂಡತಿಯೋ ಹಿಂದೊಮ್ಮೆ ಎಲ್ಲೋ ಒಂದು ಕಡೆ ಬಂದಿತ್ತು. ಹೆಂಡತಿ ಇದ್ದಿರ್ಬೇಕು. ಸರಮಾಂ ವಾಕ್ಯಮಬ್ರವೀತ್ ಅನಯಾ ರಕ್ಷಿತಾ ಪೂರ್ವಂ ರಾಕ್ಷಸಿ ಗೃಹ ಭೀತಿತಃ ಮತ್ತುಲ್ಯ ಮಾನನೀಯಂ ಸರ್ವದಾ ಸರಮೇ ತ್ವಯಾ ಇತ್ಯುಕ್ತ್ವಾ ಸರಮಾಹಸ್ತೆ ತ್ರಿಜಟಾ ಕರಮರ್ಪಯತ್. ವಿಭೀಷಣನ ಪತ್ನಿ ಅಂತಾನೆ ವ್ಯಾಖ್ಯಾನದಲ್ಲಿ ಹೌದು. ವಿಭೀಷಣನ ಪತ್ನಿ ಅವಳು. ಆ ವಿಭೀಷಣನ ಪತ್ನಿಯ ಕೈಯಲ್ಲಿ ಈ ತ್ರಿಜಟಾಳನ್ನು ಒಪ್ಪಿಸಿ ಈ ತ್ರಿಜಟಾಳನ್ನು ನೀನು ಸುಖವಾಗಿ ನೋಡ್ಕೊಳ್ಬೇಕು ಅಂತ ವಿಭೀಷಣನ ಪತ್ನಿಗೆ ಸೀತೆ ಆಜ್ಞೆ ಮಾಡಿದ್ಲು. ಯಾಕಂದ್ರೆ ಈಗ ವಿಭೀಷಣ ಅಲ್ಲಿ ಸಾಮ್ರಾಟ, ಆ ಪರಮ ಸಾಮ್ರಾಜ್ಞಿ. ಹಾಗಾಗಿ ಅವಳ ಕೈಯಲ್ಲಿ ಅಧಿಕಾರ ಇರೋದ್ರಿಂದ ಈ ತ್ರಿಜಟಾಳನ್ನು ನೀನು ಸರಿಯಾಗಿ ನೋಡ್ಕೊಳ್ಬೇಕು ಅಂತ ವಿಭೀಷಣನ ಪತ್ನಿಗೆ ಆಜ್ಞಾಪನೆ ಮಾಡಿದ್ಲು. ನನ್ನನ್ನು ನೀನು ಯಾವ ರೀತಿ ಗೌರವಿಸಿ ಅದರಂತೆ ತ್ರಿಜಟೆಯನ್ನು ಕೂಡ ಗೌರವಿಸಬೇಕು ಅಂತ ಹೀಗೆ ಅವಳು ಆಜ್ಞಾಪನೆ ಮಾಡಿದ್ಲು. ಮುಂದೆ ಸೀತೆ ರಾಮನ ಜೊತೆಗೂಡಿ
ಅಲ್ಲೆಲ್ಲ ಕಡೆ ಸಂಚಾರ ಮಾಡಿದ್ಲು. ನಿಕುಂಭಿಲ ಅಂತ ಒಂದು ಪ್ರದೇಶ ಇತ್ತು. ನಿಕುಂಭಿಲಾದಲ್ಲಿ ಇಂದ್ರಜಿತ್ ಯಜ್ಞ ಮಾಡ್ತಿದ್ದ, ತನ್ನ ಶಕ್ತಿಯ ವರ್ಧನೆಗಾಗಿ ಯಜ್ಞ ಮಾಡ್ತಿದ್ದ ಸ್ಥಳ ಅದು. ಅದನ್ನು ತೋರಿಸಿದ್ಲು. ಆ ಎಲ್ಲ ಪ್ರದೇಶಗಳಿಗೆ ಪುಷ್ಪಕ ವಿಮಾನದಲ್ಲೇ ಕುಳಿತುಕೊಂಡು ರಾಮ, ವಿಭೀಷಣ, ಲಕ್ಷ್ಮಣಾದಿಗಳೆಲ್ಲ ಹೋಗಿ ಬಂದರು. ಮುಂದೆ ರಾಮ ಏನು ಮಾಡಿದಂದ್ರೆ, ಆ ಪುಷ್ಪಕ ವಿಮಾನದಲ್ಲಿ ಲಕ್ಷ್ಮಣ, ಸೀತೆ, ವಿಭೀಷಣ ಇವರೆಲ್ಲರನ್ನೂ ಕೂಡಿಸ್ಕೊಂಡು ಆ ಲಂಕಾನಗರಕ್ಕೆ 3 ಸುತ್ತು ಬಂದ, 3 ಪ್ರದಕ್ಷಿಣೆ ಹಾಕಿದ. ಲಂಕಾನಗರದಲ್ಲಿ ವಿಭೀಷಣನ ಮಂತ್ರಿಯನ್ನು ಕೂಡಿಸಿದ ತಾತ್ಕಾಲಿಕವಾಗಿ ಅಲ್ಲಿ, ನಗರದ ರಕ್ಷಣೆ ಮಾಡು ಅಂತ ಹೇಳಿ ಕೈಯಲ್ಲಿ ಧನುಸ್ಸನ್ನು ಹೀಗೆ ಹಿಡಿದುಕೊಂಡು ಆ ಲಂಕಾನಗರದ ಸುತ್ತಲೂ ಪ್ರದಕ್ಷಿಣದ ರೀತಿಯಲ್ಲಿ ಆ ಪುಷ್ಪಕ ವಿಮಾನವನ್ನು ಸಂಚಾರ ಮಾಡಿಸಿದ. ಮುಂದೆ ವಿಭೀಷಣನಿಗೆ ಹೇಳಿದ, ರಾಕ್ಷಸರಾಜನೇ, ಇದನ್ನು ನಾನು ಯಾಕೆ ಮಾಡಿದೆ ಅಂತಂದ್ರೆ, ನಿನ್ನ ಲಂಕಾನಗರಕ್ಕೆ ಇದು ನನ್ನ ಧನುಸ್ಸಿನ ರಕ್ಷಣೆ. ಈಗಾಗಲೇ ಹಿಂದೊಮ್ಮೆ ರಾವಣ ನಿನಗೆ ತೊಂದರೆ ಕೊಟ್ಟಿದ್ದ. ಅದಾದ ಬಳಿಕ ಪೌಂಡ್ರಕ ಅನ್ನುವ ರಾಕ್ಷಸ ಶತಕಂಠ ರಾವಣನ ಜೊತೆಗೆ ಸೇರಿ ನಿನ್ನನ್ನು ಲಂಕಾನಗರದಿಂದ ಹೊರಗೆ ಓಡಿಸಿದ್ದ. ಆಗ ಮತ್ತೊಂದು ಬಾರಿ ಸೀತೆ, ನಾನು ಇಲ್ಲಿಗೆ ಬಂದು ಅವನನ್ನು ಸಂಹಾರ ಮಾಡಿದ್ವಿ. 3ನೇ ಬಾರಿ ಮೂಲಕಾಸುರ ನಿನಗೆ ತೊಂದರೆ ಕೊಟ್ಟಿದ್ದ. ಆ ಮೂಲಕಾಸುರನ ಸಂಹಾರ ಮಾಡಲಿಕ್ಕೆ ಮತ್ತೆ ನಾವು ಬರಬೇಕಾಯ್ತು. ಇನ್ನು ನಿನಗೆ ಏನು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನನ್ನ ಬಿಲ್ಲಿನ ಕಾವಲು ನಿನ್ನ ನಗರಕ್ಕೆ, ಇದೊಂದು ಅದೃಶ್ಯವಾದಂಥ ರೇಖೆ ನಿನ್ನ ನಗರಕ್ಕೆ ಅಂತ ಹೇಳಿದ. ರಕ್ಷಾರ್ಥಂ ಭ್ರಾಮಿತಂ ತವ ಮಚ್ಚಾಪರೇಖಾ ಅಪಿ ಅನ್ಯೇಷಾಂ ದುಃಖೋತ್ತೀರ್ಯ ಭವಿಷ್ಯತಿ. ನನ್ನ ಬಾಣದ ಏಟನ್ನು ಬೇರೆಯವರು ತಾಳ್ಕೊಳ್ಳೋದು ಅಸಾಧ್ಯ, ಅದು ಆ ಕಡೆ ಇರಲಿ. ನನ್ನ ಬಾಣದ ಗೆರೆ ಏನಿದೆ ಅದನ್ನೇ ಬೇರೆಯವರು ದಾಟಲಾರರು, ಅಷ್ಟು ಶಕ್ತಿ ಇದೆ ಅದಕ್ಕೆ ಅಂತ ಹೀಗೆ ಆ ವಿಭೀಷಣನಿಗೆ ಹೇಳಿದ. ಮತ್ತು ವಿಭೀಷಣನ ಕೈಯಲ್ಲಿ ಒಂದು ಬಾಣವನ್ನು ಕೊಟ್ಟ. ನಾಮಾಂಕಿತಂ ಬಾಣಂ, ರಾಮನಾಮಾಂಕಿತವಾದ ಬಾಣ ಇದು. ಈ ಬಾಣ ನಿನ್ನ ಕೈಯಲ್ಲಿರಲಿ ಮತ್ತು ಈ ಬಿಲ್ಲಿನ ರೇಖೆ ನಿನ್ನ ನಗರಕ್ಕೆ ಒಂದು ರಕ್ಷಕವಾಗಿರಲಿ. ಯಾವುದೇ ಶತ್ರುವು ನಿನ್ನನ್ನು ಭಯಪಡಿಸಲಾರ ಅಂತ ಹೀಗೆ ಹೇಳಿದ. ಮುಂದೆ ಆ ಬಾಣವನ್ನು ಸ್ವೀಕಾರ ಮಾಡಿ ವಿಭೀಷಣ ರಾಮನಿಗೆ ನಮಸ್ಕಾರ ಮಾಡಿದ. ರಾಮ ವಿಮಾನದಲ್ಲಿ ಕುಳಿತುಕೊಂಡು ತನ್ನ ಪರಿವಾರದೊಡನೆ ನಾನಾ ಥರದ ದೇಶಗಳನ್ನು ಸಂಚಾರ ಮಾಡಿಕೊಂಡು ತನ್ನ ನಗರಕ್ಕೆ ಬಂದ. ನಗರ ನಿವಾಸಿಗಳೆಲ್ಲ ರಾಮನನ್ನ ಸಂಭ್ರಮದಿಂದ, ಹರ್ಷದಿಂದ ಸ್ವಾಗತ ಮಾಡಿದರು. ಸ್ವಿವೇಶ ಸ್ವೀಯ ಗೇಹಂ ಸಾ ಜಾನಕಿ ತುಷ್ಟಮಾನಸ, ಸೀತಾರಾಮರೆಲ್ಲ ತಮ್ಮ ಅರಮನೆಯನ್ನು ಪ್ರವೇಶ ಮಾಡಿದರು. ಅಲ್ಲಿ ಅರಮನೆಯಲ್ಲಿ ಆ ಕಪಿಲ ವಾರಾಹ ಮೂರ್ತಿಯನ್ನು ರಾಮ ಇಟ್ಟ ಒಂದು ಕಡೆ ಇಟ್ಟು ಅದಕ್ಕೆ ಪೂಜೆ ಮಾಡ್ತಿದ್ದ. ಒಮ್ಮೆ ಆ ಕಪಿಲ ವಾರಾಹ ಮೂರ್ತಿಯನ್ನೇ ಶತ್ರುಘ್ನನಿಗೆ, ತನ್ನ ಕಿರಿಯ ಸಹೋದರ ಶತ್ರುಘ್ನ ಏನಿದ್ದ ಅವನಿಗೆ ಅದನ್ನು ಕೊಟ್ಟ. ಸೀತೆ ರಾಮ ಇಲ್ಲದೇ ಇದ್ದಾಗ, ಮೂಲಕಾಸುರನನ್ನು ಗೆಲ್ಲಬೇಕು ಅಂತ ಮೊದಲು ರಾಮ ಒಬ್ಬನೇ ಹೋಗಿದ್ನಲ್ಲ, ಸೀತೆಯನ್ನು ಬಿಟ್ಟು ಉಳಿದವ್ರನ್ನ ಕರ್ಕೊಂಡು ಹೋಗಿದ್ದ. ರಾಮ ಬೇಗ ಬರಬೇಕು ಅನ್ನೋ ಕಾರಣಕ್ಕಾಗಿ ನಾನಾ ಥರದ ವ್ರತೋಪವಾಸಗಳನ್ನೆಲ್ಲ ಅವಳು ಪ್ರಾರಂಭ ಮಾಡಿದ್ದಲ್ಲ, ಆ ವ್ರತೋಪವಾಸಗಳು ಅರ್ಧ ಯಾವುದನ್ನು ಮಾಡಿದ್ಲು ಅದನ್ನು ಪೂರ್ಣಗೊಳಿಸಿದ್ಲು. ಮತ್ತು ಅದಕ್ಕೆ ಉದ್ಯಾಪನೆ ಏನು ಮಾಡಬೇಕಾಗಿತ್ತು ಅದನ್ನೆಲ್ಲ ಆಕೆ ಮಾಡಿ ಮುಗಿಸಿದ್ಲು. ಒಮ್ಮೆ ಮುನಿಗಳು, ಯಮುನಾ ತೀರದಲ್ಲಿ ವಾಸ ಮಾಡುವಂತಹ ಮುನಿಗಳು ರಾಮನನ್ನ ನೋಡಬೇಕು ಅಂತ ಬಂದರು. ಅವರು ಲವಣಾಸುರನ ಭಯಕ್ಕೆ ಒಳಗಾಗಿದ್ರು. ಆ ಲವಣಾಸುರನ ಪೀಡೆಯನ್ನು ಅವರು ರಾಮನ ಮುಂದೆ ಹೇಳ್ಕೊಂಡ್ರು. ರಾಮ ತನ್ನ 3 ಜನ ಸಹೋದರನ ಕರೆದು ಲವಣಾಸುರನನ್ನು ನೀವು ಯಾರು ಹತ್ಯೆ ಮಾಡ್ತೀರಿ ಅಂತ ಹೇಳಿದ್ದ ಪ್ರಶ್ನೆ ಮಾಡಿದ. ಆಗ ಭರತ ಮುಂದೆ ಬಂದಿದ್ದ. ಶತ್ರುಘ್ನ ಆ ಭರತನಿಗೆ ಯಾಕೆ ಕಷ್ಟ, 14 ವರ್ಷದ ವನವಾಸದ ಸಂದರ್ಭದಲ್ಲಿ ಭರತ ಮುನಿಯಂತೆ ಇದ್ದುಕೊಂಡು ಈ ಅಯೋಧ್ಯ ನಗರವನ್ನು ಕಾಪಾಡಿದ್ದಾನೆ, ಹಾಗಾಗಿ ಈಗ ನಿನ್ನ ಸೇವೆ ಮಾಡೋ ಅವಕಾಶ ನನಗಿರಲಿ ಅಂತ ರಾಮನ ಕಡೆಯಿಂದ ಅದನ್ನು ತಾನು ಸ್ವೀಕಾರ ಮಾಡಿದ್ದ. ಆ ಲವಣಾಸುರನನ್ನು ಹತ್ಯೆ ಮಾಡುವಂಥ ಅವಕಾಶವನ್ನು ರಾಮ ಶತ್ರುಘ್ನಿಗೆ ಕೊಟ್ಟಿದ್ದ. ಈ ಲವಣಾಸುರನ ಹತ್ಯೆಯ ಕಥೆ ಅದು ಆನಂದ ರಾಮಾಯಣದ ರಾಜ್ಯಕಾಂಡದ ಪೂರ್ವಾರ್ಧದಲ್ಲಿ ಈಗ ಬಂತು. ಆದರೆ ಅದನ್ನು ನಾನು ಈ ಹಿಂದೆನೇ ಹೇಳಿದ್ದೆ. ವಾಲ್ಮೀಕಿ ರಾಮಾಯಣದ ಕಥೆಯ ಓಟಕ್ಕನುಸಾರವಾಗಿ ಅದು ಮೊದಲೇ ಇರಲಿ ಅನ್ನೋ ಕಾರಣಕ್ಕಾಗಿ ಅದನ್ನು ಮೊದಲೇ ಹೇಳಿ ಮುಗಿಸಿದ್ದೆ. ಲವಕುಶರ ಜನನವೂ ಕೂಡ ಆಗಿರಲಿಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ. ಆ ಸಂದರ್ಭದಲ್ಲಿ ಲವಣಾಸುರ ರಾಮನ ಆಶೀರ್ವಾದ, ಶತ್ರುಘ್ನ ರಾಮನ ಆಶೀರ್ವಾದವನ್ನು ಪಡ್ಕೊಂಡು ಆ ಲವಣಾಸುರದ ಪ್ರದೇಶಕ್ಕೆ ಹೋಗುವಾಗ ಅವನಿಗೆ ಆ ವಾಲ್ಮೀಕಿ ಆಶ್ರಮದಲ್ಲಿ ಕೆಲವು ಕಾಲ ತಂಗಿದ್ದ. ಅಲ್ಲೇ ಲವಕುಶರ ಜನನ ಆಗಿತ್ತು.
ಅಂತ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಆ ಕಥೆ ಬಂದಿತ್ತು. ಹಾಗಾಗಿ ಅಲ್ಲೇ ಹೇಳಿದ್ದೆ. ಆನಂದ ರಾಮಾಯಣಕ್ಕನುಸಾರವಾಗಿ ಲವಣಾಸುರನ ಹತ್ಯೆ ನಡೆದದ್ದು ಈಗ ರಾಜ್ಯಕಾಂಡದಲ್ಲಿ. ಆ ಲವಕುಶನ ಜನ್ಮ ಅದರ ವರ್ಣನೆ ಬಂದಿದ್ದು ಜನ್ಮಕಾಂಡದಲ್ಲಿ. ಅದು ಈಗಾಗಲೇ ಹಿಂದೆ ಬಂದು ಹೋಗಿತ್ತು. ಹೀಗೆ ಲವಣಾಸುರನ ಹತ್ಯೆ ನಡೆದ ಘಟನೆ ಆದರೆ ಹೀಗೆ ಬಂದಿದೆ. ಶತ್ರುಘ್ನ ತನ್ನ ಮಕ್ಕಳನ್ನು ಕೂಡ ಆ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದ್ದ. ಶತ್ರುಘ್ನೋಪಿ ನಮಸ್ಕೃತ್ಯ ರಾಮಂ ಮಧುವನಂ ಯಯೌ, ರಾಮನಿಗೆ ನಮಸ್ಕಾರ ಮಾಡಿ ಶತ್ರುಘ್ನ ಮುಂದೆ ಹೋದ. ನಿನಾಯ ಪೂಜನಾರ್ಥಂ ತಾಂ ಮೂರ್ತಿಂ ಸೋಪ್ಯಾತ್ಮನ ಕ್ರಿಯಾಂ, ಆ ಕಪಿಲ ವಾರಾಹ ಮೂರ್ತಿ ಅಂತಿತ್ತಲ್ಲ ಅದನ್ನ ರಾಮ ಲಂಕಾನಗರದಿಂದ ತಂದು ತನ್ನ ಬಳಿ ಇಟ್ಕೊಂಡಿದ್ದ. ಒಂದು ಬಾರಿ ಶತ್ರುಘ್ನಿಗೆ ಕೊಟ್ಟಿದ್ದ ಅಂತ ಬಂತು ಈಗ ತಾನೆ. ಆ ಕಪಿಲ ವಾರಾಹ ಮೂರ್ತಿಯನ್ನ ಶತ್ರುಘ್ನ ತನ್ನ ಜೊತೆಗೆ ತೆಗೆದುಕೊಂಡು ಹೋದ. ಸುಬಾಹು ಯೂಪಕೇತು ತವು ಸ್ವಸ್ಥ ಸ್ತ್ರೀಭ್ಯಾಂ ಚ ಬಾಲಕೈಹಿ. ಸುಬಾಹು ಮತ್ತು ಯೂಪಕೇತು ಅಂತನವರಿಬ್ಬರು ಶತ್ರುಘ್ನ ಮಕ್ಕಳು. ಅವರನ್ನು ಕೂಡ ಕಳಿಸಿದ ರಾಮ ಅಲ್ಲಿಗೆ. ರಾಮ ಹೇಳಿದಂತೆ ಶತ್ರುಘ್ನ ಎಲ್ಲಾ ಕಾರ್ಯ ಮಾಡಿದ. ಆ ಲವಣಾಸುರನನ್ನ ಹತ್ಯೆ ಮಾಡಿದ. ಮಥುರಾ ಮಕರೋತ್ಪುರೀಂ, ಅಲ್ಲಿ ಮಥುರಾ ನಗರವನ್ನೇ ಸೃಷ್ಟಿ ಮಾಡಿದ್ದ. ಸ್ಫೀತಾನ್ ಜನಪದಾಂಶ ಚಕ್ರೆ, ಮಥುರಾ ನಗರದ ಸುತ್ತಮುತ್ತಲೂ ದೊಡ್ಡ ಜನವಸತಿಯನ್ನ ಬೆಳೆಸಿದ. ಅವರಿಗೆಲ್ಲ ಮಾಥುರರು ಅಂತ ಕರೀತಾರೆ. ಮಾಥುರಾನಂದ ಮಾನತಃ ಮಥುರಾಯಾಂ ಸುಬಾಹುಂ ತಂ ನಿಕ್ಷಿಪ್ಯ. ಶತ್ರುಘ್ನ ಮಥುರಾ ನಗರದಲ್ಲಿ ಲವಣಾಸುರನನ್ನೆಲ್ಲ ಹತ್ಯೆ ಮಾಡಿದ ಮೇಲೆ ಅಲ್ಲಿ ಮಥುರಾ ನಗರದಲ್ಲಿ ತನ್ನ ಮಗ ಸುಬಾಹುವನ್ನ ರಕ್ಷಕನನ್ನಾಗಿ ಆಡಳಿತಗಾರನನ್ನಾಗಿ ನೇಮಿಸಿದ. ಅವನಿಗೂ ಇಬ್ಬರು ಪತ್ನಿಯರಿದ್ರು. ಮುಂದೆ ಸಮೀಪದಲ್ಲಿ ಮತ್ತೊಂದು ವಿದಿಶಾನಗರ ಅಂತಿತ್ತು. ಆ ವಿದಿಶಾನಗರನ ಅದು ಬಹುಶಃ ಮಧ್ಯಪ್ರದೇಶದ ಸಮೀಪ ಬರ್ತಿರಬೇಕು ಅಂತ ನನ್ನ ಆಲೋಚನೆ. ಆ ವಿದಿಶಾನಗರದಲ್ಲಿ ಮತ್ತೊಬ್ಬ ಮಗ ಇದ್ನಲ್ಲ ಶತ್ರುಘ್ನ ಮಗ ಯೂಪಕೇತು ಅಂತ ನಾವು, ಆ ಯೂಪಕೇತುವನ್ನ ಅಲ್ಲಿ ಆಡಳಿತಗಾರನನ್ನಾಗಿ ಮಾಡಿದ. ಸ್ವಲ್ಪ ದಿವಸ ಮಥುರಾ ನಗರದಲ್ಲಿದ್ದ, ಸ್ವಲ್ಪ ದಿವಸ ಆ ವಿದಿಶಾನಗರದಲ್ಲಿದ್ದ. ಹೀಗೆ ಇಬ್ಬರು ಮಕ್ಕಳ ಯೋಗಕ್ಷೇಮವನ್ನು ಆತ ನೋಡಿಕೊಂಡ. ಆ ಮಥುರಾ ನಗರದಲ್ಲಿದ್ದ ಸುಬಾಹು ಏನಿದ್ನಲ್ಲ, ಸುಬಾಹುವಿಗೆ ಆ ಕಪಿಲ ವಾರಾಹ ಮೂರ್ತಿಯನ್ನು ಒಪ್ಪಿಸಿದ. ಇವತ್ತು ಆ ಮಥುರಾ ನಗರದಲ್ಲಿ ಅದು ಇದೆ ಅಂತ ಆನಂದ ರಾಮಾಯಣದ ವರ್ಣನೆ. ಮುಂದೆ ಶತ್ರುಘ್ನ ತನ್ನ ಸೈನ್ಯಾದಿಗಳ ಸಮೇತನಾಗಿ ರಾಮನ ಬಳಿಗೆ ಹೊರಟು ಹೋದ. ರಾಮನಿಗೆ ನಡೆದ ಸಂಗತಿಯನ್ನೆಲ್ಲ ಹೇಳಿದ. 12 ವರ್ಷ ಕಾಲ ಮಥುರಾ ನಗರದಲ್ಲೇ ಇದ್ದ ಈ ಶತ್ರುಘ್ನ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಬಂದಿತ್ತು. ಇನ್ನು ಮುಂದೆ ಈ ಆನಂದ ರಾಮಾಯಣದ ರಾಜ್ಯಕಾಂಡದ ಪೂರ್ವಾರ್ಧದಲ್ಲಿ ಮತ್ತೊಂದು ಕಥೆಯ ವರ್ಣನೆ ಇದೆ. ಅಥೈಕದ ಭರತಃ ಕೈಕಯಿ ನಂದನೋ ಮಹಾನ್, ಕೈಕಯಿ ಪುತ್ರನಾದ ಭರತ ತನ್ನ ಸೋದರ ಮಾವನಾದಂತಹ ಯುಧಾಜಿತ್ತನ ಆಹ್ವಾನಕ್ಕನುಸಾರವಾಗಿ, ರಾಮನ ಆಜ್ಞೆಗನುಸಾರವಾಗಿ ಆ ಕಡೆ ಸೋದರ ಮಾವನು ಕಳಿಸಿದ್ದ, ಈ ಕಡೆ ರಾಮನು ಕಳಿಸಿಕೊಟ್ಟ. ಅವನು ಆ ಪ್ರದೇಶಕ್ಕೆ ಹೋದ. ಸೋದರ ಮಾವನ ಪ್ರದೇಶ ಕೈಕೈ ದೇಶ ಅಂತ ಏನಿದೆ ಅದು ಭಾರತದ ವಾಯವ್ಯ ಭಾಗದಲ್ಲಿ, ಅಥವಾ ಈಗ ಆ ಪ್ರದೇಶ ಬೇರೆ ದೇಶಗಳಿಗೆ ಸೇರಿ ಹೋಗಿದ್ದಿರಬಹುದು. ಆ ಪ್ರದೇಶಕ್ಕೆ ಆತ ಪ್ರಯಾಣ ಮಾಡಿದ. ಅಲ್ಲಿ ಕೆಲವು ರಾಕ್ಷಸರನ್ನು ಸಂಹಾರ ಮಾಡುವ ಕಾರ್ಯ ಆತನಿಗಿತ್ತು. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 99ನೇ ಸರ್ಗ ಮುಕ್ತಾಯ ಆಗಿತ್ತು ಹಿಂದೆ. ಅದರಲ್ಲಿ 100ನೇ ಸರ್ಗ ನಾವೀಗ ಶ್ರವಣ ಮಾಡಬೇಕು. ಈ ಭರತ ಮಾಡಿದ ಆ ಕೆಲವು ಸಂಹಾರ ಕಾರ್ಯ ಏನಿದೆ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಕೂಡ ಬಣ್ಣನೆಗೊಂಡಿದೆ. ಕೈಕೈ ದೇಶದ ರಾಜ ಯುಧಾಜಿತ್ ರಾಮನ ಬಳಿಗೆ ತನ್ನ ಗುರುವಾದಂಥ ಬ್ರಹ್ಮರ್ಷಿಯಾದಂಥ ಗಾರ್ಗ್ಯ ಅನ್ನುವನನ್ನು ಕಳಿಸಿಕೊಟ್ಟ. ಗಾರ್ಗ್ಯ ಅಂದ್ರೆ ಯಾರು? ಚತುರ್ಮುಖ ಬ್ರಹ್ಮನ ಮಗನಾದ ಅಂಗಿರಸನ ಮಗ. ಆ ಗಾರ್ಗ್ಯ ರಾಮನ ಕಡೆ ಹೊರಟಾಗ ರಾಮನಿಗೆ ಅಂತ ನಾನಾ ಥರದ ಕಾಣಿಕೆಗಳನ್ನೆಲ್ಲ ಆತ ಕಳಿಸಿಕೊಟ್ಟಿದ್ದ. 10,000 ಕುದುರೆಗಳನ್ನ. ಆ ಪ್ರದೇಶದಲ್ಲಿ ಕುದುರೆಗಳು ಶ್ರೇಷ್ಠ ಜಾತಿಯ ಕುದುರೆಗಳು ದೊರೆತಿವೆ ಅನ್ನೋ ಕಾರಣಕ್ಕಾಗಿ ಕುದುರೆ, ಕಂಬಳಿ, ಶಾಲು, ರತ್ನ ಇದನ್ನೆಲ್ಲವನ್ನು ಕಳಿಸಿಕೊಟ್ಟ. ಇದು ಗೂಢಚಾರರ ಮೂಲಕ ರಾಮನಿಗೆ ತಿಳಿಯಿತು.
ತನ್ನ ಸಹೋದರರ ಜೊತೆಗೂಡಿ ಆ ಗಾರ್ಗ್ಯ ಋಷಿಯನ್ನು ಸ್ವಾಗತ ಮಾಡಲಿಕ್ಕೆ ಅಂತ ಒಂದು ಕ್ರೋಶದಷ್ಟು ಮುಂದೆ ಹೋದ. ತಾನು ಸಿಂಹಾಸನದಲ್ಲಿ ಕೂತ್ಕೊಂಡು ಬಂದ ಋಷಿಯನ್ನು ಆತ ಸ್ವಾಗತ ಮಾಡಲಿಲ್ಲ. ಬಂದವನು ಬ್ರಹ್ಮರ್ಷಿ. ಅದಕ್ಕಾಗಿ ಅವನನ್ನು ಸ್ವಾಗತ ಮಾಡಲಿಕ್ಕೆ ಅಂತ ಹೋದ. ಮಹರ್ಷಿಯನ್ನು ಅರಮನೆಗೆ ಕರೆತಂದು ಅವನನ್ನು ಸತ್ಕಾರ ಮಾಡಿದ ಮತ್ತು ಆತ ಕೊಟ್ಟಂಥ ಕಾಣಿಕೆಗಳನ್ನೆಲ್ಲ ಸ್ವೀಕಾರ ಮಾಡಿದ. ಗಾರ್ಗ್ಯ ಮಹರ್ಷಿಯ ಕುಶಲವನ್ನು ಕೇಳಿದ. ತನಗೆ ಸೋದರ ಮಾವನಾದ ಯುಧಾಜಿತ್ತನ ಕುಶಲವನ್ನು ಕೂಡ ಕೇಳಿದ. ನಮ್ಮ ಸೋದರ ಮಾವ, ಭರತನಿಗೆ ಸೋದರ ಮಾವ ಅಂದರೆ ರಾಮನಿಗೂ ಸೋದರ ಮಾವನೇ. ನಮ್ಮ ಸೋದರ ಮಾವ ಏನು ಹೇಳಿ ಕಳಿಸಿದ್ದಾನೆ, ನೀನು ಇಲ್ಲಿಗೆ ಬರಬೇಕು ಅಂದರೆ ಏನಾದರೂ ವಿಶೇಷ ಕಾರಣ ಇದ್ದಿರಬೇಕು, ಅದನ್ನು ಹೇಳು. ಆಗ ಗಾರ್ಗ್ಯ ಅದನ್ನು ವಿಸ್ತಾರವಾಗಿ ಹೀಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಗಂಧರ್ವ ದೇಶ ಒಂದಿದೆ, ಅದು ಸಿಂಧೂ ನದಿಯ ಎರಡೂ ಪ್ರದೇಶದಲ್ಲೂ ಇದೆ. ಸಿಂಧೂ ನದಿ ಇರೋದು ವಾಯವ್ಯ ಪ್ರದೇಶದಲ್ಲೇ. ಆ ಸಿಂಧೂ ನದಿಯ ಎರಡೂ ತೀರಗಳಲ್ಲಿ ಒಂದು ಗಂಧರ್ವ ಪ್ರದೇಶ ಇದೆ. ಗಂಧರ್ವ ರಾಜ ಒಬ್ಬ ಶೈಲೂಷ ಅಂತ ಇದ್ದ. ಅವನ ವಂಶದಲ್ಲಿ ಹುಟ್ಟಿದಂಥ ಕೆಲವರು ಗಂಧರ್ವರು ಆ ಪ್ರದೇಶಕ್ಕೆ ಇವತ್ತು ರಕ್ಷಕರಾಗಿದ್ದಾರೆ. ಆ ಗಂಧರ್ವ ನಗರವನ್ನು ಗೆದ್ದು ನೀನು ಆ ಸಂಪತ್ ಸಮೃದ್ಧವಾದಂಥ ಎರಡು ನಗರಗಳನ್ನು ಆ ತೀರದ ಎರಡೂ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡು. ಬಹಳ ಸುಂದರವಾದದ್ದು. ಅದು ನಿನ್ನ ಸಾಮ್ರಾಜ್ಯಕ್ಕೆ ಅಧೀನವಾಗಲಿ. ಸೋದರ ಮಾವ ಹೀಗೆ ಹೇಳಿ ಕಳಿಸಿದ್ದನ್ನ ಗಾರ್ಗಿನ ಮೂಲಕ ರಾಮ ಕೇಳಿದ. ಕೇಳಿ ಭರತನ ಕಡೆ ನೋಡಿದ. ನೀನೇ ಈ ಕೆಲಸ ಮಾಡಬೇಕು ಅನ್ನುವ ದೃಷ್ಟಿಯಿಂದ. ಭರತನ ಮಕ್ಕಳಾದಂತಹ ತಕ್ಷ ಮತ್ತು ಪುಷ್ಕಲ ಇವರಿಬ್ಬರು ಆ ಸಿಂಧೂ ನದಿಯ ಎರಡೂ ಪ್ರದೇಶದಲ್ಲಿರುವಂಥ ಗಂಧರ್ವ ದೇಶವನ್ನು ಗೆದ್ದುಕೊಳ್ತಾರೆ ಮತ್ತು ಅವರು ಅದಕ್ಕೆ ರಕ್ಷಕರಾಗಿರ್ತಾರೆ ಮತ್ತು ಧರ್ಮದಿಂದ ಅದನ್ನು ಪಾಲನೆ ಮಾಡ್ತಾರೆ. ಈ ಇಬ್ಬರು ರಾಜಪುತ್ರರು ಅಲ್ಲಿಗೆ ಹೋಗಿ ಆ ಗಂಧರ್ವ ಪುತ್ರರನ್ನು ಸಂಹಾರ ಮಾಡ್ತಾರೆ. ಆ ದೇಶವನ್ನು ತಮ್ಮಲ್ಲಿ ಭಾಗ ಮಾಡ್ಕೊಳ್ತಾರೆ. ತನ್ನ ಇಬ್ಬರು ಮಕ್ಕಳನ್ನ ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಸೋದರ ಮಾವನನ್ನು ಸಂದರ್ಶನ ಮಾಡಿಕೊಂಡು ತಮ್ಮ ಭರತ ಮರಳಿ ಇಲ್ಲಿಗೆ ಬರ್ತಾನೆ. ಹೀಗೆ ಆ ಬ್ರಹ್ಮರ್ಷಿಯಾದ ಗಾರ್ಗ್ಯನಿಗೆ ರಾಮ ಹೇಳಿದ. ಪ್ರಯಾಣ ಮಾಡಿದೆ ಅಂತ ಆ ತಕ್ಷ ಮತ್ತು ಪುಷ್ಕಲರಿಬ್ಬರನ್ನು ರಾಮ ಕಳಿಸುವುದಕ್ಕಿಂತ ಮೊದಲು ಇಲ್ಲೇ ಅವರಿಗೆ ಪಟ್ಟಾಭಿಷೇಕ ಮಾಡಿದ. ಪಟ್ಟಾಭಿಷೇಕ ಮಾಡಿ ಮೃಗಶಿರಾ ನಕ್ಷತ್ರ ಇದ್ದಂಥ ಒಂದು ಶುಭ ಮುಹೂರ್ತ. ಆಗ ಭರತ ತನ್ನ ಮಕ್ಕಳ ಸಮೇತನಾಗಿ ಆ ಗಾರ್ಗ್ಯ ಮಹರ್ಷಿಯ ಸಮೇತನಾಗಿ ಅಲ್ಲಿಗೆ ಪ್ರಯಾಣ ಮಾಡಿದ. ಅಯೋಧ್ಯ ನಗರದಿಂದ ಪ್ರಯಾಣ ಮಾಡಿದ. ಆ ಮಹಾಸೈನ್ಯ ಕೈಕೇಯಿ ದೇಶವನ್ನು ಮುಟ್ಟಿತು. ಶುತ್ವಾ ಸೇನಾಪತಿಂ ಪ್ರಾಪ್ತಂ ಭರತಂ ಕೈಕಯಾಧಿಪಃ ವಿಧಾಜಿತ್ ಗಾರ್ಗ್ಯ ಸಹಿತಂ ಪರಾಂ ಪ್ರೀತಿ ಉಪಾಗಮತ್. ಕೈಕೇಯ ದೇಶದ ಅಧಿಪತಿಯಾದಂತಹ ಯುಧಾಜಿತ್ ಏನಿದ್ದ, ಅವನು ಕೈಕೇಯಿಯ ಸಹೋದರ. ಅವನಿಗೆ ತನ್ನ ಸೋದರಳಿಯ ಭರತನೇ ಗಾರ್ಗಿನ ಜೊತೆಗೆ ಬಂದಿದ್ದಾನೆ, ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾನೆ ಅಂತ ಸಮಾಚಾರ ಅವನಿಗೆ ತಿಳಿಯಿತು. ಅವನು ತಾನೊಂದು ದೊಡ್ಡ ಸೈನ್ಯ ತನ್ನ ಬೆಂಗಾವಲಾಗಿಟ್ಕೊಂಡು ಆ ಗಂಧರ್ವರ ಪ್ರದೇಶಕ್ಕೆ ಪ್ರಯಾಣ ಮಾಡಿದ. ಭರತ ವಿಧಾಜಿತ್ ಇವರಿಬ್ಬರು ಸೇರಿ ಆ ಗಂಧರ್ವ ರಾಜನನ್ನ ಆಕ್ರಮಿಸಿದರು. ಆಕ್ರಮಿಸಿ ಅವನ ಜೊತೆ ಯುದ್ಧ ಪ್ರಾರಂಭ ಮಾಡಿದರು. ಭರತನಿಗೆ ಗಂಧರ್ವರಿಗೆ ಭಯಂಕರವಾದಂಥ ಯುದ್ಧ 7 ರಾತ್ರಿಗಳ ಪರ್ಯಂತ ನಡೆಯಿತು ಅಂತ ವಾಲ್ಮೀಕಿ ರಾಮಾಯಣ. ಯಾರೊಬ್ಬರಿಗೂ ಜಯ ಸಿಗೋದಿಲ್ಲ ಸುಲಭವಾಗಿ. 4 ದಿಕ್ಕಿನಲ್ಲಿ ರಕ್ತದ ನದಿ ಹರಿತದೆ. ಮುಂದೆ ಒಂದು ಭಯಂಕರವಾದಂಥ ಸಂವರ್ತ ಅನ್ನುವ ಅಸ್ತ್ರವನ್ನು ಗಂಧರ್ವರ ಮೇಲೆ ಈ ಭರತ ಪ್ರಯೋಗ ಮಾಡ್ತಾನೆ. ಆ 3 ಕೋಟಿ ಗಂಧರ್ವರು ಆ ಭರತ ಪ್ರಯೋಗ ಮಾಡಿದ ಸಂವರ್ತಾಸ್ತ್ರದಿಂದ ಪ್ರಹಾರ ಮಾಡಲ್ಪಟ್ಟವರಾಗಿ ಪ್ರಾಣ ಪರಿತ್ಯಾಗ ಮಾಡ್ತಾರೆ. 3 ಕೋಟಿ ಗಂಧರ್ವರು ಕೂಡ ಸತ್ತು ಹೋಗ್ತಾರೆ. ಕೈಕೇಯಿಯ ಮಗನಾದ ಭರತ ಅಲ್ಲಿ 2 ನಗರಗಳನ್ನು ಸೃಷ್ಟಿ ಮಾಡ್ತಾನೆ. ತಕ್ಷಂ ತಕ್ಷಶಿಲಾಯಾಮ್, ತಕ್ಷಶಿಲಾ ಅಂತ ಪ್ರಸಿದ್ಧವಾದ ಹೆಸರಿದು. ಆ ತಕ್ಷಶಿಲಾದಲ್ಲಿ ತಕ್ಷ ಅಂತ ಅವನನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಆಡಳಿತಗಾರನನ್ನಾಗಿ. ಮುಂದೆ ಗಾಂಧಾರ ದೇಶ ಅಂತೇನಿದೆ, ಅಲ್ಲಿ ಪುಷ್ಕಲಾವತ ಅಂತ ಮತ್ತೊಂದು ನಗರ, ಅದನ್ನು ನಿರ್ಮಾಣ ಮಾಡಿ ಅಲ್ಲಿ ಮತ್ತೊಬ್ಬ ಮಗ ಪುಷ್ಕಲನನ್ನ ರಾಜನನ್ನಾಗಿ ಮಾಡ್ತಾನೆ. ಗಾಂಧಾರ ದೇಶ ಅಂದ್ರೆ ಇವತ್ತಿನ ಆಫ್ಘಾನಿಸ್ತಾನ ಪ್ರದೇಶ.
ಆ ಎರಡೂ ಪ್ರದೇಶಗಳು ಸಮೃದ್ಧವಾದಂತಹ ಪ್ರದೇಶಗಳು. ಆ ಪ್ರದೇಶಗಳಲ್ಲಿ ತನ್ನ ಇಬ್ಬರು ಮಕ್ಕಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ಭರತ 5 ವರ್ಷ ಕಾಲ ಅಲ್ಲೇ ಇದ್ದು ರಾಜ್ಯಭಾರವನ್ನು ಸುವ್ಯವಸ್ಥಿತವನ್ನಾಗಿ ಮಾಡಿ ರಾಮನ ಬಳಿಗೆ ಬರ್ತಾನೆ. 5 ವರ್ಷ ಆದ ಬಳಿಕ ರಾಮನ ಬಳಿಗೆ ಬಂದು ತಾನು ಮಾಡಿದಂಥ ಕೆಲಸವನ್ನೆಲ್ಲ ವಿಸ್ತಾರವಾಗಿ ವರ್ಣನೆ ಮಾಡ್ತಾನೆ. ರಾಮನಿಗೆ ಅದನ್ನು ವರದಿ ಮಾಡ್ತಾನೆ. ಇದು ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ಬಂದಂಥ ವರ್ಣನೆ ಇದು. ರಾಮಾಜ್ಞಾಗತಸ್ತತ್ತ ಹತ್ವಾ ಗಂಧರ್ವ ನಾಯಕಾನ್ 3 ಕೋಟಿ 3 ಕೋಟಿ ಗಂಧರ್ವರಿದ್ರು. ಅವರನ್ನ ಕೊಂದು ಹಾಕಿದ. ಪುಷ್ಕರಂ, ಪುಷ್ಕಲ ಅಂತ ಅಲ್ಲಿ ಬಂದಿತ್ತು, ಇಲ್ಲಿ ಪುಷ್ಕರ ಅಂತ ಹೆಸರಿದೆ ಆನಂದ ರಾಮಾಯಣದಲ್ಲಿ. ಪುಷ್ಕರಾವತಿ, ಅಲ್ಲಿ ಪುಷ್ಕಲಾವತ ಅಂತ ಬಂದಿತ್ತು, ಇದು ಪುಷ್ಕರಾವತಿ. ಅಲ್ಲಿ ಪುಷ್ಕರನನ್ನ ಅಭಿಷೇಕ ಮಾಡಿದ. ಪೂರ್ವಮೇವ ಅಭಿಷಿಕ್ತಂ, ರಾಮನು ಮೊದಲೇ ಅವನಿಗೆ ಅಭಿಷೇಕ ಮಾಡಿದ್ದ. ನೆಪಮಾತ್ರಕ್ಕೆ ಮತ್ತೊಮ್ಮೆ ಅಲ್ಲಿ ಅವನನ್ನು ಪ್ರತಿಷ್ಠಾಪನೆ ಮಾಡಿದ. ಸ್ತ್ರೀಭ್ಯಾಂ, ಆತನಿಗೂ ಆ ಪುಷ್ಕರನಿಗೂ ಕೂಡ 2 ಪತ್ನಿಯರಿದ್ರು. ರಾಮನ ಆ 8 ಜನ ಮಕ್ಕಳಿಗೂ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರು 4 ಸಹೋದರರಿಗೆ 2 ಮಕ್ಕಳು. ಆ ಪ್ರತಿಯೊಬ್ಬರಿಗೂ ಕೂಡ 2 ಪತ್ನಿಯರಿದ್ರು. ಆಯಾ ಪತ್ನಿಯರು ಅವರ ದಾಸರು ಅವರ ಪರಿವಾರ ಸಮೇತರಾಗಿ ಅವ್ರನ್ನಲ್ಲಿ ಸ್ಥಾಪನೆ ಮಾಡಿದ. ಮುಂದೆ ತಕ್ಷಣನ್ನ ತಕ್ಷಶಿಲಾ ಅನ್ನುವ ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಿದ. ರಾಘವೇಣ ಅಭಿಷೇಚಿತಂ, ಅವನನ್ನು ಅವನ ಪರಿವಾರವನ್ನು ಅಲ್ಲಿ ಸ್ಥಾಪನೆ ಮಾಡಿದ. ಉಭೌ ಕುಮಾರವು ಸೌಮಿತ್ರೇಹೇ ಗೃಹೀತ್ವಾ ಪಶ್ಚಿಮಾಂ ದಿಶಂ. ಇಲ್ಲಿ ಈ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ಆನಂದ ರಾಮಾಯಣಕ್ಕನುಸಾರವಾಗಿ ಆ 3 ಕೋಟಿ ರಾಕ್ಷಸರನ್ನು ಸಂಹಾರ ಮಾಡಿದ ಅಂತ ಬಂತು. ಆ ರಾಕ್ಷಸರನ್ನ ಆ 3 ಕೋಟಿ ಗಂಧರ್ವರನ್ನು ಸಂಹಾರ ಮಾಡಿದ ಅಂತ ಬಂತು. ಅವ್ರನ್ನ ಯಾತಕ್ಕಾಗಿ ಸಂಹಾರ ಮಾಡಿದ್ದ? ಇದು ಕೇವಲ ರಾಜ್ಯದಾಹವೇ? ಅಲ್ಲಿ ನೋಡಿದ್ರೆ ಹಾಗೆ ಕಾಣಿಸ್ತದೆ ವಾಲ್ಮೀಕಿ ರಾಮಾಯಣದಲ್ಲಿ. ನಗರ ಬಹಳ ಸಂಪತ್ ಸಮೃದ್ಧ ಆಗಿದೆ, ಆ ಶ್ರೇಷ್ಠವಾದ ನಗರವನ್ನು ನಿನ್ನ ವಶ ಮಾಡಿಕೊ ಅಂತ ಗಾರ್ಗ್ಯ ಋಷಿಗಳು ಹೇಳಿದಂತ ಅಲ್ಲಿ ನಾವು ಶ್ರವಣ ಮಾಡಿದ್ವಿ. ಆದರೆ ತಾತ್ಪರ್ಯ ನಿರ್ಣಯ ಅವರನ್ನು ಯಾಕೆ ಸಂಹಾರ ಮಾಡಬೇಕಾಯಿತು, ಅದರ ಅನಿವಾರ್ಯತೆ ಏನಿತ್ತು ಅನ್ನೋದನ್ನ ಹೀಗೆ ವರ್ಣನೆ ಮಾಡ್ತದೆ. ತಾತ್ಪರ್ಯ ನಿರ್ಣಯದ 9ನೇ ಅಧ್ಯಾಯದ 18ನೇ ಶ್ಲೋಕ ಅದು. ಕೋಟಿತ್ರಯಂ ಸ ನಿಜಘಾನ ತಥಾಸುರಾಣಾಂ ಗಂಧರ್ವ ಜನ್ಮ ಭರತೇನ ಸತಾಂ ಚ ಧರ್ಮಂ ಸಂಶಿಕ್ಷಯನ್ ನನು ಅಯಜಯತ್ತದುತ್ತಮ ಕಲ್ಪಕೈಃ ಸ್ವಂ ಯಜ್ಞೈಃ ಭವ ಅಜಮುಖ ಸತ್ಸಚಿವಾಶ್ಚ ಯತ್ರ. 3 ಕೋಟಿ ಜನ ರಾಕ್ಷಸರಂತವ್ರು, ಗಂಧರ್ವರಿಂದ ಹುಟ್ಟಿದವರಾಗಿದ್ದಷ್ಟೇ, ರಾಕ್ಷಸರು ದುಷ್ಟರಾಗಿದ್ದರು. ಅದಕ್ಕಾಗಿ ಅವರನ್ನು ಸಂಹಾರ ಮಾಡಿಸಬೇಕಾಯಿತು. ಸಂಹಾರ ಮಾಡಿಸಿ ಅವರ ಅಧರ್ಮದ ಆಳ್ವಿಕೆಯನ್ನು ಕಿತ್ತೊಗೆದು ಅಲ್ಲಿ ಧರ್ಮದ ಆಳ್ವಿಕೆಯನ್ನು ಮಾಡಿದ. ಮುಂದೆ ತಾನು ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿದ ಅಂತ ತಾತ್ಪರ್ಯ ನಿರ್ಣಯ ಅದನ್ನು ವರ್ಣನೆ ಮಾಡಿದೆ. ರಾಮನಿಗೆ ಬಹಳ ಸಂತೋಷ ಆಯಿತು ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ. ಮುಂದೆ ತನ್ನ ಸಹೋದರರಿಗೆಲ್ಲ ಹೇಳಿದ, ಲಕ್ಷ್ಮಣನಿಗೂ ಹೇಳಿದ, ನಿನ್ನ 2 ಮಕ್ಕಳಿದ್ದಾರೆ, ಅಂಗದ ಮತ್ತು ಚಂದ್ರ ಅಂತ, ಚಂದ್ರಕೇತು ಅಂತ. ಪುಷ್ಕರ ಮತ್ತು ತಕ್ಷಾತ್ 2 ಮಕ್ಕಳ ಭರತನ ಮಕ್ಕಳು, ಅವರ ವ್ಯವಸ್ಥೆ ಆಯಿತು. ಶತ್ರುಘ್ನನ ಮಕ್ಕಳು ಸುಬಾಹು ಮತ್ತು ಯೂಪಕೇತು, ಅವರ ವ್ಯವಸ್ಥೆಯೂ ಆಯಿತು. ಇನ್ನು ಲಕ್ಷ್ಮಣನ ಮಕ್ಕಳು ಅಂಗದ ಮತ್ತು ಚಂದ್ರಕೇತು, ಅವರು ಕೂಡ ಈಗ ರಾಜ್ಯಭಾರ ಮಾಡಲಿಕ್ಕೆ ಬೇಕಾದಂತಹ ವಯಸ್ಸನ್ನು ಪಡ್ಕೊಂಡಿದ್ದಾರೆ, ಯೋಗ್ಯತೆಯನ್ನು ಪಡ್ಕೊಂಡಿದ್ದಾರೆ. ಅವರಿಗೂ ಪಟ್ಟಾಭಿಷೇಕ ಆಗಬೇಕಾಗಿದೆ. ಅವರ ಕಾರಣಕ್ಕಾಗಿ 2 ಯೋಗ್ಯ ಪ್ರದೇಶಗಳನ್ನು ಯಾವುದನ್ನಾದರೂ ಸೂಚನೆ ಮಾಡಿ ಅಂತ ತಮ್ಮಂದಿರಿಗೆ ಲಕ್ಷ್ಮಣನಿಗೆ ಹೇಳಿದ. ಇವರಿಬ್ಬರು ಅಲ್ಲಿ ಹೋಗಿ ವಾಸ ಮಾಡಿದರೆ ಬೇರೆ ರಾಜರಿಗೆ ಪೀಡೆ ಆಗಬಾರ್ದು, ಋಷ್ಯಾಶ್ರಮಗಳಿಗೆ ಉಪಟಳ ಆಗಬಾರದು. ಇವರಿಬ್ಬರು ಅಲ್ಲಿ ಹೋಗಿ ಆ ದೇಶದಲ್ಲಿದ್ದರೆ ನಾವು ಬೇರೆಯವರನ್ನ ಬೇರೆ ರಾಜರಿಗೆ ತೊಂದರೆ ಕೊಟ್ಟು ಅವರಿಗೆ ಅಪರಾಧಿಗಳಾಗಬಾರ್ದು. ನಾವು ಅಂಥ ಪ್ರದೇಶವನ್ನು ನಿನ್ನ ಮಕ್ಕಳ ಸಲುವಾಗಿ ಹುಡುಕು ಅಂತ ರಾಮ ಲಕ್ಷ್ಮಣನಿಗೆ ಹೇಳಿದ. ಆಗ ಭರತ ಕೂಡಲೇ ಹೇಳಿದ, ಇಲ್ಲೇ ಸಮೀಪದಲ್ಲಿ ಕಾರು ಪಥ ಅಂತ ಒಂದು ಪ್ರದೇಶ ಇದೆ, ಯಾವುದೇ ತೊಂದರೆ ಇಲ್ಲ ಅದಕ್ಕೆ. ಲಕ್ಷ್ಮಣನ ಮಗನಾದ ಅಂಗದನಿಗೆ ಅದು ರಾಜಧಾನಿ ಆಗಲಿ. ಚಂದ್ರಕೇತುವಿಗೆ ಚಂದ್ರಕಾಂತ ಅಂತ ಮತ್ತೊಂದು ನಗರ ಇದೆ, ಅದು ರಾಜಧಾನಿ ಆಗಲಿ. ರಾಮ ಆ ಸಲಹೆಯನ್ನು ಸ್ವೀಕಾರ ಮಾಡಿದ. ಕಾರು ಪಥವನ್ನು ಅಂಗದನಿಗಾಗಿ ಕೊಟ್ಟ. ಮುಂದೆ ಚಂದ್ರಕೇತುವಿಗೆ ಮತ್ತೊಂದು ಪ್ರದೇಶವನ್ನು ಕೊಟ್ಟ. ಚಂದ್ರಕಾಂತ ಅನ್ನೋ ನಗರವನ್ನು ಮತ್ತೊಂದು ಪ್ರದೇಶವನ್ನು ಆತನಿಗೆ ಒಪ್ಪಿಸಿಕೊಟ್ಟ.
ಹೀಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅನ್ನುವಂಥ ತನ್ನ ಇಬ್ಬರು ಮಕ್ಕಳಿಗೂ ಅಯೋಗ್ಯವಾದಂಥ ವ್ಯವಸ್ಥೆಯನ್ನೆಲ್ಲ ಮಾಡಿದ. ಆ ಲಕ್ಷ್ಮಣನ ಮಕ್ಕಳಿಗೂ ಅಲ್ಲೇ ಪಟ್ಟಾಭಿಷೇಕ ಮಾಡಿದ, ಅಯೋಧ್ಯೆಯಲ್ಲಿ ಕೂತ್ಕೊಂಡೆ ಪಟ್ಟಾಭಿಷೇಕ ಮಾಡಿ ಅಂಗದನನ್ನು ಪಶ್ಚಿಮ ದಿಕ್ಕಿಗೆ ಕಳಿಸಿದ. ಪಶ್ಚಿಮ ದಿಕ್ಕಿಗೆ ಅಂದರೆ ಅಯೋಧ್ಯೆಯಿಂದ ಪಶ್ಚಿಮ ದಿಕ್ಕಿಗೆ. ಅಯೋಧ್ಯೆ ಈ ಭಾಗದಲ್ಲಿ ಉತ್ತರ ಪ್ರದೇಶವನ್ನು ಗಣನೆ ತಂದುಕೊಂಡ್ರೆ ಉತ್ತರ ಪ್ರದೇಶದ ಪೂರ್ವ ಭಾಗದಲ್ಲಿ ಅಯೋಧ್ಯೆ, ಅಲ್ಲಿಂದ ಪಶ್ಚಿಮ ದಿಕ್ಕಿಗೆ ಆತನನ್ನು ಕಳಿಸಿದ ಅಂಗದನನ್ನು. ಮತ್ತೆ ಚಂದ್ರಕೇತುವನ್ನು ಉತ್ತರ ದಿಕ್ಕಿಗೆ ಕಳಿಸಿದ, ಅಯೋಧ್ಯೆಯಿಂದ ಉತ್ತರ ದಿಕ್ಕಿಗೆ. ಅಂಗದನ ಜೊತೆ ರಕ್ಷಕನಾಗಿ ಲಕ್ಷ್ಮಣ, ಚಂದ್ರಕೇತುವಿನ ಜೊತೆ ರಕ್ಷಕನಾಗಿ ಆತನ ಪಿತೃವ್ಯನಾದಂಥ ಭರತ, ಇವರಿಬ್ಬರು ಪ್ರಯಾಣ ಮಾಡಿದರು. ಲಕ್ಷ್ಮಣ ಅಂಗದನ ಜೊತೆಗಿದ್ದು 1 ವರ್ಷ ರಾಜ್ಯಭಾರ ಮಾಡಿ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟ. ಇನ್ನು ತನ್ನ ಮಗ ತಾನೇ ರಾಜ್ಯಭಾರವನ್ನು ಮುನ್ನಡೆಸ್ತಾನೆ ಅಂತ ಅನಿಸಿದ ಮೇಲೆ ಅಯೋಧ್ಯೆಗೆ ಮರಳಿದ. ಈ ಕಡೆ ಭರತ ಚಂದ್ರಕೇತುವಿನ ಜೊತೆ ವರ್ಷ ಕಳೆದ, ಮತ್ತೂ ಸ್ವಲ್ಪ ಕಾಲ ಇದ್ದ. ರಾಜ್ಯಭಾರವನ್ನು ಸ್ಥಿರ ಮಾಡಿ ರಾಮನ ಪಾದದ ಬಳಿಗೆ ಬಂದು ಸೇರಿದ. ರಾಮನ ಸೇವೆಯನ್ನು ಎಷ್ಟು ಮಾಡಿದರೂ ಲಕ್ಷ್ಮಣ ಭರತರಿಗೆ ಆ ಸೇವೆ ಎಷ್ಟು ಮಾಡಿದರೂ ಕೂಡ ಅವರು ತೃಪ್ತಿ ಕೊಳ್ಳೇ ಇಲ್ಲ. ತಾವು ಯಾವ ಸಾಮ್ರಾಜ್ಯಕ್ಕೂ ಪ್ರತ್ಯೇಕವಾಗಿ ಅಧಿಪತಿಗಳಾಗಲಿಲ್ಲ. ಅವರು 10,000 ವರ್ಷ ಹೀಗೆ ಕಳೆದ್ರಂತವ್ರು. ವಾಲ್ಮೀಕಿ ರಾಮಾಯಣ ಹೇಳ್ತದೆ 10,000 ವರ್ಷದಲ್ಲಿ ರಾಮ ಏನೇನು ಲೀಲೆ ಮಾಡಿದ ಅಂತ ಹೇಳಲಿಲ್ಲ ವಾಲ್ಮೀಕಿ ರಾಮಾಯಣ. ಅದನ್ನೆಲ್ಲ ಹೇಳುವ ಕಾರ್ಯವನ್ನು ಆನಂದ ರಾಮಾಯಣ ಮಾಡಿತು. ಯೋಗಕ್ಷೇಮವನ್ನು ಸಾಮ್ರಾಜ್ಯದ ಯೋಗಕ್ಷೇಮವನ್ನೆಲ್ಲ ಅವರು ನೋಡ್ಕೊಳ್ತಾ ಇದ್ರು. ಭರತ ಲಕ್ಷ್ಮಣ ರಾಮ ಇವರಿಬ್ಬರು ಕೂಡ 3 ಅಗ್ನಿಗಳಂತೆ, ಕಾರ್ಹಪತ್ಯ ಆಹವನೀಯ ದಕ್ಷಿಣಾಗ್ನಿಗಳಂತೆ ಪ್ರಜ್ವಲಿಸಿದರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 102ನೇ ಸರ್ಗ ಅಲ್ಲಿಗೆ ಮುಕ್ತಾಯ ಆಗಿದೆ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ನಾವು ಶ್ರವಣ ಮಾಡಬೇಕಾದ್ದೇನಿದೆ ಅದು ಮುಗಿದಿದೆ. ಇನ್ನು ಮುಂದೆ ವಾಲ್ಮೀಕಿ ರಾಮಾಯಣದ ಶ್ರವಣ ಮಾಡೋದೇನಿದೆ ಅದು ರಾಮನ ನಿರ್ಯಾಣಕ್ಕೆ ಸಂಬಂಧಪಟ್ಟಂಥ ಕಥೆ ಮಾತ್ರ. ರಾಮನ ಬಳಿಗೆ ಕಾಲಪುರುಷ ಆಗಮಿಸಿದ, ಸಾಕಿನ ಅವತಾರದ ಕಾರ್ಯ ಎದ್ದೇಳುವಂತ ಆತನ ನೆನಪಿಸಲಿಕ್ಕೆ ಅಂತ ಹೇಳಿದ ಅನ್ನೋದೇ ಆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 103ನೇ ಅಧ್ಯಾಯದಲ್ಲಿ ಬರುವಂಥ ಕಥೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಆ ಕಥೆ ಹೆಚ್ಚು ವಿಸ್ತಾರಗೊಳ್ಳದೇ ಇದ್ರು ಆನಂದ ರಾಮಾಯಣದಲ್ಲಿ ಮತ್ತಷ್ಟು ಕಥೆ ಇದೆ, ಅದನ್ನು ಇನ್ನೂ ಶ್ರವಣ ಮಾಡುವುದು ಉಳಿದಿದೆ. ಉಭೌ ಕುಮಾರೌ ಸೌಮಿತ್ರೇ ಗೃಹೀತ್ವಾ ಪಶ್ಚಿಮಾಂ ದಿಶಂ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಲಕ್ಷ್ಮಣನ ಒಬ್ಬ ಮಗನನ್ನು ಕರ್ಕೊಂಡು ಲಕ್ಷ್ಮಣನೇ ಪ್ರಯಾಣ ಮಾಡಿದ್ದ ಅವನ ರಾಜ್ಯಭಾರ ವ್ಯವಸ್ಥೆ ಮಾಡಲಿಕ್ಕೆ, ಮತ್ತೊಬ್ಬ ಮಗನನ್ನು ಕರ್ಕೊಂಡು ಭರತ ಪ್ರಯಾಣ ಮಾಡಿದ್ದ ಅಂತ ಬಂದಿತ್ತು. ಅದು ಆನಂದ ರಾಮಾಯಣ. ಆದರೆ ಅದು ವಾಲ್ಮೀಕಿ ರಾಮಾಯಣ. ಆನಂದ ರಾಮಾಯಣಕ್ಕನುಸಾರವಾಗಿ ಭರತನೇ ಪ್ರಯಾಣ ಮಾಡಿದ. ಉಭೌ ಕುಮಾರೌ ಸೌಮಿತ್ರೇ ಗೃಹೀತ್ವಾ ಪಶ್ಚಿಮಾಂ ದಿಶಂ ಗತ್ವಾ ಮಲ್ಲಾನ್ ವಿನಿರ್ಜಿತ್ಯ ದುಷ್ಟಾನ್ ಸರ್ವಾಪಕಾರಿಣ. ಅಲ್ಲಿ ಕೆಲವರು ಮಲ್ಲರಿದ್ರು, ಜಟ್ಟಿಗಳು. ಅವರು ದುಷ್ಟವಾದಂಥ ಜಟ್ಟಿಗಳು, ಎಲ್ಲರಿಗೂ ಅಪಕಾರ ಮಾಡುವಂಥ ಜಟ್ಟಿಗಳು. ಅವ್ರನ್ನೆಲ್ಲ ಸೋಲಿಸಿ ಆ ರಾಜ್ಯವನ್ನು ಅವರಿಬ್ಬರ ಲಕ್ಷ್ಮಣನ ಮಕ್ಕಳ ಅಧೀನಕ್ಕೊಪ್ಪಿಸಿದ. ಪುನರಾಗತ್ಯ ಭರತೋ ರಾಮಸೇವಾ ತತ್ಪರೋ ಭೂತ್. ರಾಮನ ಸೇವೆಯಲ್ಲಿ ಆತ ಆಸಕ್ತನಾದ. ತಥೋ ಮುಹೂರ್ತೆ ಭರತ ತಕ್ಷಂ ತಕ್ಷಶಿಲಾಶ್ವಯೇ ನಗರೇ ಸ್ಥಾಪಯಾಮಾಸ ರಾಘವೇಣ ಅಭಿಷೇಚಿತಂ ಅಯೋಧ್ಯಾಯಾಂ ಪೂರ್ವಮೇವ ಮಹಾಮಂಗಲಪೂರ್ವಕಂ. ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಈಗ ಭರತನ ವರ್ಣನೆ ಏನು ಬಂತು ಆನಂದ ರಾಮಾಯಣಕ್ಕನುಸಾರವಾಗಿ, ಅದು ಭರತನ ವರ್ಣನೆ ಬಂದದ್ದು ಭರತ ತನ್ನ ಮಕ್ಕಳ ವ್ಯವಸ್ಥೆ ಮಾಡಿದ್ದು ಮಾತ್ರ. ಇನ್ನು ಲಕ್ಷ್ಮಣನ ಮಕ್ಕಳ ರಾಜ್ಯಭಾರದ ವ್ಯವಸ್ಥೆ ಆನಂದ ರಾಮಾಯಣಕ್ಕನುಸಾರವಾಗಿ ಇನ್ನೂ ಕೂಡ ಬಂದಿಲ್ಲ. ಅದು ಮುಂದಿನ ಕಥೆಯಲ್ಲಿ ಈಗ ನಾವು ಕೇಳಬೇಕು. ತತಃಪ್ರೀತೋ ರಘುಶ್ರೇಷ್ಠೋ ಲಕ್ಷ್ಮಣಂ ವಾಕ್ಯಂ ಅಬ್ರವೀತ್. ಲಕ್ಷ್ಮಣನಿಗೆ ಮಾತು ಹೇಳಿದ, ನಿನ್ನ ಮಕ್ಕಳು ಅಂಗದ ಚಿತ್ರಕೇತು ಅಂತಿದ್ದಾರೆ, ಅವರಿಗೂ ಅಭಿಷೇಕ ಮಾಡಬೇಕಾಗಿದೆ. ಈಗ ಅವರಿಗೂ 2 ನಗರಗಳನ್ನು ವ್ಯವಸ್ಥೆ ಮಾಡುವ, ನೀನು ಅವರಿಬ್ಬರು ವ್ಯವಸ್ಥೆ ಮಾಡಿ ಬಾ ಅಂತ ಲಕ್ಷ್ಮಣನಿಗೆ ರಾಮ ಹೇಳಿದ. ಆ ಲಕ್ಷ್ಮಣ ಒಬ್ಬನೇ ರಾಮನ ಆಜ್ಞೆಯನ್ನು ಸ್ವೀಕಾರ ಮಾಡಿದ. ಲಕ್ಷ್ಮಣ ಮತ್ತು ಭರತ ಇಬ್ಬರು ಕೂಡ ಹೋಗಲಿಲ್ಲ ಲಕ್ಷ್ಮಣನ ಮಕ್ಕಳ ವ್ಯವಸ್ಥೆಗೆ, ಲಕ್ಷ್ಮಣ ಒಬ್ಬನೇ ಹೋದ. ಇದು ಆನಂದ ರಾಮಾಯಣದ ಕಥೆ. ರಾಮಾಜ್ಞಾಂಶ ಪುರಸ್ಕೃತ್ಯ, ರಾಮನ ಆಜ್ಞೆಯಂತೆ ದೊಡ್ಡ ಸೈನ್ಯವನ್ನು ಬೆಂಗಾವಲಾಗಿಟ್ಕೊಂಡು ಅಲ್ಲಿರುವಂತಹ ಶತ್ರುಗಳನ್ನೆಲ್ಲ ಸೋಲಿಸಿ ಗಜಾಶ್ವ ಅನ್ನುವ ಪ್ರದೇಶದಲ್ಲಿ ಅಂಗದನನ್ನ ಸ್ಥಾಪನೆ ಮಾಡಿದ. ಘನರತ್ನ ಅಂತ ಮತ್ತೊಂದು ಪ್ರದೇಶ, ಅಲ್ಲಿ ಚಿತ್ರಕೇತುವನ್ನು ಸ್ಥಾಪನೆ ಮಾಡಿದ.
ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ಆನಂದ ರಾಮಾಯಣಕ್ಕನುಸಾರವಾಗಿ ಅವೆರಡು ಪ್ರದೇಶಗಳ ಹೆಸರು ಪ್ರತ್ಯೇಕವಾಗಿದೆ. ಸ್ಥಾಪಯಾಮಾಸ ದೇಹಜವು ಅವರನ್ನ ಅವರ ಪತ್ನಿಯರನ್ನ ಅಲ್ಲಿ ಸ್ಥಾಪನೆ ಮಾಡಿ ಸೌಮಿತ್ರಿ ಪುನರಾಗತ್ಯ ರಾಮ ಸೇವಾ ಸತ್ವರೋಭವತ್, ರಾಮನ ಬಳಿಗೆ ಮತ್ತೆ ಬಂದ, ಅವನ ಸೇವೆಯನ್ನು ಸ್ವೀಕಾರ ಮಾಡಿದ. ಮುಂದೊಂದು ಬಾರಿ ರಾಮ ಜ್ಯೋತಿಷಿಗಳನ್ನು ಕರೆದು ನಾನು ದಿಗ್ವಿಜಯಕ್ಕೆ ಹೋಗಬೇಕಾಗಿದೆ, ಆ ದಿಗ್ವಿಜಯಕ್ಕೆ ಹೋಗ್ಲಿಕ್ಕೆ ಬೇಕಾದಂಥ ಒಂದು ಮುಹೂರ್ತವನ್ನು ಒದಗಿಸಲಿ ಅಂತ ಕೇಳ್ಕೊಂಡ. ಅವರು ಒಂದು ಯೋಗ್ಯವಾದ ಪರಮಃ ಶುಭ ಮುಹೂರ್ತ, ಯೋಗ್ಯ ಮುಹೂರ್ತವನ್ನು ಅವ್ರು ಕೊಟ್ಟರು. ರಾಮ ಅವರನ್ನು ಕಳಿಸಿಕೊಟ್ಟ. ಲಕ್ಷ್ಮಣನಿಗೆ ಹೇಳಿದ, ಭೂಮಿಯಲ್ಲಿರುವಂಥ ಎಲ್ಲ ಪ್ರದೇಶದ ರಾಜರನ್ನು ಗೆದ್ದು ನಾನು ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಬೇಕಾಗಿದೆ, ಅದಕ್ಕಾಗಿ ವಿಮಾನದಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡುವನಿದ್ದೇನೆ. ಸೈನ್ಯಕ್ಕೆಲ್ಲ ಆಜ್ಞಾಪನೆ ಮಾಡು, ನಾನಾ ಥರದ ಶಸ್ತ್ರಾಸ್ತ್ರಗಳು, ಯಂತ್ರಗಳು, ವಾಹನಗಳೆಲ್ಲವೂ ಸಿದ್ಧಗೊಳ್ಳಿ. ವಿಮಾನದ ಮುಂಭಾಗದಲ್ಲೇ ಶತಘ್ನಿ ಅನ್ನುವಂಥ ನಾನಾ ಥರದ ಆಯುಧಗಳನ್ನು, ಧನಧಾನ್ಯ ಸಮೃದ್ಧಿಯನ್ನೆಲ್ಲ ವ್ಯವಸ್ಥೆ ಮಾಡು. ನಗರದ ರಕ್ಷಣೆಗಾಗಿ ಸುಮಂತ್ರ ಇಲ್ಲೇ ಇರಲಿ, ನಾವೆಲ್ಲರೂ ಪ್ರಯಾಣ ಮಾಡೋಣ. ಹೀಗೆ ಲಕ್ಷ್ಮಣನಿಗೆ ಆಜ್ಞೆ ಮಾಡಿ ರಾಮ ಸೀತೆಯ ಅರಮನೆ ಕಡೆಗೆ ಬಂದ. ಸೀತೆಯ ಮನೆಗೆ ಬಂದು ಅವಳಿಗೆ ನಡೆದ ಸಮಾಚಾರವನ್ನೆಲ್ಲ ಹೇಳಿದ. ಈ ಕಡೆ ಲಕ್ಷ್ಮಣ ರಾಮ ಹೇಳಿದಂಥ ಆಜ್ಞೆಯನ್ನೆಲ್ಲ ಕಾರ್ಯರೂಪಕ್ಕೆ ತರುವಂತೆ ಮಾಡಿದ ಅನ್ನುವಲ್ಲಿಗೆ ಶತಕೋಟಿ ರಾಮಚರಿತಾಂತರ್ಗತವಾದ ಆನಂದ ರಾಮಾಯಣದಲ್ಲಿ ರಾಜ್ಯಕಾಂಡದಲ್ಲಿ ಪೂರ್ವಾರ್ಧದಲ್ಲಿ ರಾಜ್ಯ ವಿಭಾಗ ಅನ್ನುವಂಥ 6ನೇ ಸರ್ಗ ಅಲ್ಲಿಗೆ ಮುಕ್ತಾಯ ಆಗಿದೆ.